ಹಾ ನಾನು ಬಾತ್ರೂಮ್ಗೆ ಹೋಗಿದ್ದೆ ಹೇಳಿ. ಹಲೋ, ಏ ಗಾಡಿ ನಿಲ್ಸ್ಬಿಟ್ಟು ಮಾತಾಡಯ್ಯ. ಹಲೋ, ಏ ಗಾಡಿ ನಿಲ್ಸ್ಬಿಟ್ಟು ಮಾತಾಡಯ್ಯ. ಹಲೋ ಹಲೋ, ಯಾರು? ನಾನು ನಿನ್ನ ಸ್ವೀಟ್ ಹಾರ್ಟ್. ನಾನು ನಿನ್ನ ಡಾರ್ಲಿಂಗ್. ಇದೇನಪ್ಪ ಅಪ್ರೂವ್ ಮಾಡ್ದಂಗ ಆಗೋದು ನನಗೆ. ಹಲೋ, ಬೆಳಗ್ಗೆ ಫೋನ್ ಮಾಡಿದ್ದೆಲ್ಲ, ನಂಗೆ ಬಾತ್ರೂಮ್ಗೆ ಹೋಗಿದ್ದೆ. ರಾತ್ರಿ ತುಂಬಾ ಚಿಕನ್ ತಿಂದ್ಬಿಟ್ಟಿದ್ದೆ ಅಂದ್ರೆ ಬೇದಿ ಹಂಗೆ ಯಾರು? ಸರ್, ನಾವು ಕೃಷ್ಣಮೂರ್ತಿ ಅಂತ ಮಾತಾಡ್ತಿರೋದು ಕಾರ್ಖಾನೆಯಿಂದ. ಯಾವ ಕಾರ್ಖಾನೆ? ಇಲ್ಲಿ ಎಂಚಿನ್ ಕಾರ್ಖಾನೆ. ಏನ್ ಸ್ವಾಮಿ? ಎಲ್ಲಿದ್ದೀರಾ? ನಾವಿಲ್ಲಿ ಮಂಡಿಪೇಟೆ. ಯಾಕಪ್ಪ? ಇಲ್ಲೇ ಬಂದಿದ್ದು. ಏನೋ ಅಲ್ಲಿ RTO ಆಫೀಸ್ ತಗ ಹೋಗಿ ಒಂಚೂರು ಅದೇ ಇದು DL ಮಾಡಕ್ ಕೊಟ್ಟಿದ್ವಲ್ಲ. ಏನಿಲ್ಲ, ನಾವಿಲ್ಲೊಂದು ಫಂಕ್ಷನಿಗೆ ಬಂದಿದ್ದೀನಿ. ನಿನ್ನಿಂದ ಒಂದು ಸಹಾಯ ಆಗ್ಬೇಕಾಯ್ತು ಅಷ್ಟೇನೆ. ಏನ್ ಹೇಳಿ? ಏನು ಗೊತ್ತಾ, ಇಲ್ಲಿ ನಾನು ಒಳ್ಳೆ ಜುಬ್ಬ ಪೈಜಾಮ ಎಲ್ಲ ಕೋಟ್ ಗೀಟ್ ಎಲ್ಲ ಹಾಕೊಂಬಿಟ್ಟಿದ್ದೀನಿ. ಅದಕ್ಕೆ ನಿನ್ನಿಂದ ಒಂದು ಸಹಾಯ ಆಗಿದ್ರೆ ತುಂಬಾ ಉಪಕಾರ ಆಗೋದು ಕಣಣ್ಣ. ಏನ್ ಹೇಳಿ? ಅದೇ ನಾನು ಹೋಗಕ್ಕಾಗಲ್ಲ, ಸಖತ್ ಜನ ಇದ್ದಾರೆ. ಅದೇನು ಹೇಳ್ರಿ ಅಚ್ಚುಕಟ್ಟಾಗಿ, ಅದನ್ನೇ ಹೇಳಿದೆಯಲ್ಲ, ಹೇಳು ಅದೇನು? ಅದೇಣ್ಣ, ನಾನಿಲ್ಲಿ ಯಾವುದೋ ಒಂದು ನಿಶ್ಚಿತಾರ್ಥಕ್ಕೆ ಬಂದಿದ್ದೀನಿ. ಜುಬ್ಬ ಪೈಜಾಮ ಹಾಕೊಂಡಿದ್ದೀನಿ. ಅದಕ್ಕೆ ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಾಯ್ತು, ಹೆಲ್ಪ್ ಆಗ್ಬೇಕಾಯ್ತು. ನಾಳೆ 7 ಸಲ ಅಂತ ಅಂದ್ರೆ ಅದೇನು ಅಂತ ಹೇಳ್ರಿ. ಏನ್ ಕೆಲಸ? ಏನಿಲ್ಲ, ಏನ್ ಊಟ ಕೊಡ್ಸ್ಬೇಕಾಯ್ತು ಇನ್ನೇನು, ಅಥವಾ ಇನ್ನೇನ? ಅಲ್ಲ, ಏನಿಲ್ಲ, ಅರ್ಜೆಂಟ್ ಆಗ್ಬಿಡೈತೆ. ನನ್ನ ಬದಲು ಹೋಗಿ ಬಾತ್ರೂಮ್ಗೆ ಹೋಗಿ ಬಂದ್ಬಿಡ್ತೀನಿ. ನನ್ನ ಬದಲು ನೀನು ನಿಮ್ಮ ಹೋಗಿ ಹೇಳಂಗಂತ. ಹಲೋ, ನಂದು ಏನು ಮತ್ತೆ ಅದು ಎಲ್ಲ ಕುಂದಿಟ್ಟು ಮಾಡ್ಕೊಡ್ಬೇಕಂತ. ಹಲೋ, ಅಲ್ವಾ ಸಂಬಂಧಿಕರು ಅಲ್ಲಿ ಯಾರು ಅಲ್ಲ ಸ್ವಾಮಿ ಅವರು. ಮದುವೆ ಮುಂದಿಟ್ಕೊಂಡು ಇಬ್ಬರು ಮದುವೆ ಆಗ್ತಾನೆ ಅಂತ ಅವಳು ಯಾರನ್ನ ಲೆಕ್ಕ ಹಾಕಿ ನೋಡ್ರಿ. ತರ್ಲಿಕ್ಕೆ ಹೊತ್ತಿನ ಮೇಲೆ ಕುಡಿದು ಬಿಡ್ತಾವೆ. ಇನ್ನೇನು ಯಾರನ್ನ ತಲೆ ತಿರ್ಕೊಂಡು ಹೋಗೋದು. ನಾವೆಲ್ಲ ನಮ್ಮ ಯಾರು ನೋಡು ಎಲ್ಲಿಗೆ ಬಂದೆ ಅನ್ನೋದೇ ಮರ್ತೋದು ನೋಡಿ. ಯಾರು ಮುಣಿಗೆ ಹೋಗ್ಬೇಕು ನನಗ. ಹಲೋ, ಅವ್ರಿಗೆ ಮದುವೆ ಮಾಡ್ಕೊಡ್ಬೇಕು ನಾನೇ ಮುಂದಿಟ್ಕೊಂಡು. ಹಲೋ ಹಲೋ, ಲೈ, ಈಗ ನಿನ್ಗೆ ಪೆಟ್ರೋಲಿಗೆ ಕಾಸು ಇಲ್ದಿದ್ರು ಹೇಳು, ಕೊಡ್ತೀನಿ. ಬಂದು ಮುಂದೆ ನಿಂತು ಸೈನ್ ಹಾಕ್ಬಿಟ್ಟು ಎಲ್ಲ ಇದು ಮಾಡಿ ಆರ ತಗೊಂಬಂದು ನಮಗ್ ಮಾಡಿ. ಇವತ್ತು ಫಸ್ಟ್ ನೈಟ್, ಇವತ್ತು ರಾತ್ರಿನೇ ನಮ್ದು. ನೋಡ್ರಿ ನೋಡ್ಕೊಡ್ರಿ. ಯಾರ ಅಪ್ಪ ಮುಟ್ಟಿದಾಳ ಮಾತ್ರ ಅಲ್ಲ, ಮದುವೆ ಮಾಡಿ ಪೆಟ್ರೋಲಿಗೆ ಕಾಸು ಹಾಕಿಸ್ತಾನೆ ಅಂತ ನಾ ಗಾಡಿ ತಂದು ಮಾಡಿಕೊಂಡಿದ್ವಿ. ಅದೆಲ್ಲ ಹೇಳ್ತಾರ. ನೀನೇ ಮಾಡ್ಕೊಂಬಿಡು. ಏನೇನ್ ಮಾಡ್ಕೋಬೇಕಾದ ನಮ್ಗೆ ಯಾಕೆ ಮಾಡ್ತೀಯ? ನೀನ್ ಮುಂಚೆ ಮಾಡಿದ್ಯಲ್ಲಪ್ಪ, ಕುಡ್ದೆ ಮಾಡಿ ಎಲ್ಲ ಮಿಕ್ಕಿದ್ಯಲ್ಲ ಒಂದ್ ಮಗನ. ಸಂಬಂಧಿಕರು ಎಲ್ಲ ಆಡವಲ್ಲ ಸ್ವಾಮಿ. ಹಲೋ, ತಲೆ ಕೆಡ್ಸಿರ್ತಾರೆ ನೋಡು. ಮಂಡಿಗೋಣ ಅಂತ ಬಂದೆ ಮರ್ತೇ ಹೋತು. ಹಲೋ, ಎತ್ತೋದು ಇವರು ಕರೆನ್ಸಿ ಹಾಕುವಂತ ಕೊಟ್ಟಿದ್ದೆ ದುಡ್ಡು. ಅದೇನೇ ನಮ್ಗೊಂದು ನೋಡಿ ಇನ್ನ ಹಾಕಿಲ್ಲ. ಹಲೋ, ಈ ದುಡ್ಡು ಕೊಟ್ಟಿದ್ದೀನಿ. ಹಲೋ, ಹೆಂಗೇನ ಮಾಡ್ತೇವ್ರಿ? ಹಲೋ, ಎಲ್ಲೆಲ್ಲಿ ಬಂದಿರೋದು? ಯಾರು ಮತ್ತೆ ಯಾರು ಹೇಳ್ಬಿಟ್ಟು ಮಾಡ್ರಿ. ನನಗೆ ಬೇರೆ ನಮ್ಮ ಕತೆ ನಮಗ್ ಗೊತ್ತು. ನಿಮ್ ಕತೆ ನಿಮಗೆ ಗೊತ್ತು? ಯಾರು ಹೇಳಿ? ನಿಮ್ ಕತೆ ನಿಮಗೆ ಗೊತ್ತು. ನಾನೇನ್ ನಿಮ್ ಮನೆಗ್ ಮದುವೆಗೆ ಬರ್ತೀನಿ, ನನ್ಗೇನ್ ಕರೀಗ ನನ್ ಗತಿ ಇಲ್ಲ ಅಂತ ಹೇಳಿ ಬಂದಿಲ್ಲ. ನೀನ್ ಲಗ್ನಪುರಕ್ಕೆ ಬಂದ್ ಕೊಟ್ಟಿದ್ದಲ್ಲ, ಅದಕ್ಕೆ ಕಡೆ ಬರ್ತೀನಿ ಅಂದಿದ್ಯೋ. ನಮ್ಮ ಮನೆಗೆ ಕೂಳಿ ಗತಿ ಇಲ್ದಂಗೆ ಏನ್ ಬಿದ್ದಿಲ್ಲ ನಾವು.
ಸ್ವಾಮಿ ಹೇಳಿ ಯಾರೋ ಇವ್ರು ನಮ್ಗೆ ಯಾರೋ ಫೋನ್ ಮಾಡ್ತಾರಲ್ಲ ಅವ್ರು ಅಂತ ತಿಳ್ಕೊಂಡೆ ಅಲ್ಲ ಸ್ವಾಮಿ. ಕಣಯ್ಯೋ, ನಮ್ಮನೆ ಕೂಲಿ ಗತಿ ಇಲ್ದೆ ಏನು ನಮ್ ಬಿಕಾರಿ ನನ್ ಮಕ್ಕಳಲ್ಲ. ಏನ್ ನಿನ್ ಮನೆ ವರ್ಷ ಬತ್ಕಲ್ಲ, ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ಖಂಡಿತ ನಾವು ಹಂಗ ಗೊತ್ತಾಯಿಲ್ಲ. ಅಲ್ಲಲ್ಲ, ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಲಿ ಇಲ್ದೆ ಬಂದಿಲ್ಲ. ಇಲ್ಲ ನಮ್ಮ ಮನೆ ಅನ್ನ ಇಲ್ಲ ಗತಿ ಇಲ್ಲ ತಿನ್ನಕ್ಕೆ. ನರಸಿಂಹಣ್ಣ ನಮ್ಮ ಅಣ್ಣ ಹಾಕ್ಬಿಡಪ್ಪ ಸಾಯತಕ್ಕ, ನಿಮ್ ಮನೆಗ್ ಬಂದ್ ಇದ್ ಬಿಡ್ತೀನಿ, ನಿನ್ ಮನೆ ಬಾಗ್ಲಿಗೆ ಇದ್ ಬಿಡ್ತೀನಿ, ನೀನ್ ಸೇವೆ ಮಾಡ್ಕೊಂಡು ನೀನ್ ಕೈಯಲ್ಲಿ ತೊಳ್ಕೊಂಡು ಬಂದಿಲ್ಲ. ನೀನ್ ನಮ್ಮ ಮನೆ ಬಾಗ್ಲಿಗೆ ಬಂದು ಲಗನ್ಪುರೆ ಕೊಟ್ಟಿದ್ಕೆ ಬಂದ ಹೊಲ್ಟಿದಿರೋದು. ನಿನ್ ಗುಂಜೊಂದೈತ್, ನಿನ್ ಮದ್ವೆಗ್ ಬರ್ಲಿಲ್ಲ ಅಂದ್ರೆ ಇಕ್ಕ ನಿನ್ ಮುಷ್ಟಿ ನನ್ ಹೆಕಳಸಿ ಯಾಕ ಲೋಪ ಸುಳೆ ಮಗ್ನಿ. ಸುಮ್ಕಿದ್ ನಾವ್ ಕೆರೆನ ಕೊಡಿಸ್ಕೊಂಡಂಗ ಆತಲ್ಲ ಫೋನ್ ಮಾಡಿ. ಅಲ್ಲೋಡಿ ಯಾಕಯ್ಯ, ಈ ನನ್ ಮಗ ಗೊಜಗ್ ನನ್ ಮಗ ಬಂದ್ ಲಗನ್ಪುರಿಗೆ ಕೊಟ್ಟಿದ ಅಲ್ವಾ, ಮದ್ವೆಗ್ ಹೋಗೋಣ ಅಂತ ನಾನ್ ಕೇಳಿದ್ರೆ ಯಾರು ಹೇಳಿ ನೀವು ಹಿಂಗೆ ಹಿಂಗೆ ಅಂತ. ಇವ್ನ ಮನೆಗೆ ಕೂಳಿಲ್ದೆ ಹೋಗ್ತೀವ, ನಮ್ಗೆ ಬಿದ್ದು ಒದ್ದಾಡ್ತೈತಿ. ನೀನ್ ಬಾರಲ್ಲೇ, ನೀನೇ ಎಲ್ಲ ಬಂದು ಇಲ್ಲೇ ತಿನ್ಬಿಟ್ಟೋಗು. ಏನ್ ಶ್ರೀಮಂತ ಕೊಟ್ಬಿಟ್ಟಿದೀನಿ ಬೀಗ್ರು. ಶ್ರೀಮಂತ ಅಕ್ಕ ನನ್ಗೊಂದೆರಡು ಮಾತಾಡಕ್ ಅಲ್ಲ, ಶ್ರೀಮಂತರು ಕೊಟ್ಬಿಟ್ಟಿದೀನಿ ಅಂತ. ಇವನು ಕಿರೀಟ ಬಂದ್ಬಿಟ್ಟಿದ್, ಇವನು ಕಿರೀಟ. ಇವನ್ ಮಕ್ನ ನೆಕಡ ಸಿಯಾಕ, ಇವನ್ ಮಕ್ನ ಏನ್ ಕರ್ಮ ಮಾಡಿ ನೋ ನಮ್ಮನ್ನ ನಾಡಕ್ಕೆ ಅರ್ಕೆನ ಉಯ್ದಂಗ್ ಮಾತಾಡ್ತಾರಲ್ಲ. ಅಲ್ಲ ಇವನು ಅಲ್ಲ, ಇವನು ಬಾಯಿಗೆ ನನ್ ಹುಚ್ಚ ಉಯ್ಯ ಲೋಪರ್ ನನ್ ಮಗ ನೋಡಿ ಹೆಂಗ್ ಮಾತಾಡ್ತಾನೆ ಇವನು. ವಜಗ್ ನನ್ ಮಗ ಅವ್ರನ್ನ ಮಡಿಕೊಂಡಂಗೆ ಮೋಸ ಮಾಡ್ದಂಗ ಅನ್ಕೊಂಬಿಟ್ಟ ನಮ್ಮನ್ನ. ಏನ್ ಮಾಡೋಣಪ್ಪ, ನಮ್ಮ ಮನೆ ಬಾರ್ಕ್ ಏನ್ ಕೇಳೋಣ. ನಾನು ಯಾರೋ ಫೋನ್ ಮಾಡ್ಯಾರ ಅಂತ ಹಂಗ ಅಂದೆ ಕಣಕ. ನಾನ್ ಸತ್ಯವಾಗ್ಲೂ ನನ್ ಮನಸ್ಸಿನಾಗ ಅದಿಲ್ಲ. ಅಲ್ಲ, ನಾವೇನ್ ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಲಿ ಗತಿ ಇಲ್ವಾ ಲೇ. ಬಾ, ನಿಮ್ ಮನೆಗೆ ಬೇಕಾರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾಂಡ್ ಕಾಯಿ ಕಿತ್ಕೊಂಡು ಒಂದಿಷ್ಟು ಬಾಳೆಗೊನೆ ಕಿತ್ಕೊಂಡು ಹೋಗು. ಸತ್ಯವಾಗ್ಲೂ ಹಾ ನೋಡಿ ನನ್ನ ಮಗ ಇವನು ಹೆಂಗು ಸಿಕ್ಕಣ ಕಿವಿಗ್ ವಾಲೆ ಹಾಕೊಂಡು ಓಡಾಡ್ಕೊಂಡು ನನ್ ಮಗ ಗೊಜ್ಗ ಹೆಂಗ್ ಮಾತಾಡ್ತಾನೆ ನನ್ಗೇನೆ. ಒಂದ್ಸಲ ಬಂದು 3 ಸಲ ಮೆಟ್ನಾಗ ಹೋಗ್ಬಿಟ್ರಿ ಮಾಡಿ ತಪ್ಪಿಗೆ. ನಾನು ಬಂದ್ ಮಾತಾಡಿದ್ದೀನಿ. ನಾನು ಈ ನಮ್ಮ ಮಗ ಮುನಿಸ್ಕೊಂಡು ಹೋಯ್ತ ಕಣಕ್. ಅದಕ್ಕೆ ನಾನು ಸತ್ಯವಾಗ್ಲು ಯಾರೋ ಫೋನ್ ಮಾಡ್ಯಾರ ಅಂತ ಮಾಡಿದೆ. ನಾನು ಪತ್ರಿಕೆ ಕೊಟ್ಟು ಬರ್ಬೇಡ್ರಿ ಅಂತ ಹೇಳಕ್ ಬಂದ್ ಪತ್ರಿಕೆ ಕೊಟ್ಟಿದ್ದೀನಿ ಅನ್ನಕ್ಕ. ಅವ್ರು ಶ್ರೀಮಂತ ಅಲ್ಲ, ಅವ್ರು ಶ್ರೀಮಂತ ಆದ್ರೆ ಅವ್ರ ಮನೆಯಾರಕ್ಕೆ ನಾವೇನು ಹೋಗ್ಬಿಟ್ಟು ಮಗಳಿಗೆ ಅಕ್ಕಿ ಕಾಳು ಹಾಕಿ ಬರೋಣ ಅಂತ ಫೋನ್ ಮಾಡಿದೆ. ನಾನು ನಮ್ ಮಗ ಮುನಿಸ್ಕೊಂಡು ಹೋಯ್ನಲ್ಲ, ಅದಕ್ಕೆ ಒಂದ್ 2 ಡೇಟ್ ಹೊಡೆದೆ. ಆ ವಿಚಾರಕ್ಕೆ ಕಣಕ್ ಬಿಟ್ರೆ ಇನ್ನೇನು ಇಲ್ಲ. ಹಿಂಗೆ ನಾಟಕ ಆಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಅವಳು ಓಡಾಡಿದ್ರೆ ಮಗ ಮುನ್ಸ್ಕೊಂಡು ಓಡಾಡಿದ್ರೆ ಇನ್ನೇನ್ ಮಾಡ್ತಾರೆ. ಬಂದ್ಬಿಟ್ಟು ಒಂದ್ 3 ಏಟ್ ಮೆಟ್ನಾಗ ಹೊಡೆದ್ಬಿಡ್ತೀನಿ. ನನ್ಗೆ ಹಂಗೆ ನಾನು ಬಾಡಿ ತಪ್ಪಿಗೆ ನಾನು ಕನಸ್ ಮಾರಿಸ್ನಾಗು ನಾನು ಅಂತ ಕೆಟ್ಟದ್ ಮಾಡಲ್ಲಕ್ಕ. ಈ ವಯಸ್ಸಿಗೆ ನಿನ್ಗೆ ಅವಳು ಉಳ್ಬೇಕಾ? ಮಗಳು ಮದುವೆ ಮಾಡ್ಕೊಂಡು ಎಲ್ಲ ಮುಚ್ಕೊಂಡು ದುಡ್ಕೊಂಡು ಎಂಡ್ರನ್ ಸಾಕೊಂಡಿರು. ಮದ್ವೆಗ್ ಬಂದವ್ರಿಗೆ ಏನು ಎತ್ತ ಫೋನ್ ನಂಬರ್ ನೋಡಿ ಯಾರು ಏನು ಎತ್ತ ಮಾಡಿರೋದು. ಏನಪ್ಪ ಏನು ಚೆನ್ನಾಗಿದ್ದೀರಾ, ಬರ್ರವ್ವ ಇಷ್ಟ್ ಗಂಟೆಗೆ ಬರ್ರಪ್ಪ, ಇಷ್ಟ್ ಗಂಟೆಗೆ ಹೋಗ್ರಿ ಮಾಡ್ಕೊಂಡು ಬರ್ರಿ. ನಿಮ್ ಕಾಲಿ ಮುಗಿದ್ ನಿಲ್ಲಿಸ್ತೀರನಕ್ಕ. ಒಂದ್ ಓಟು ನೀರ್ ಕೊಡ್ಬಿಡ್ತೀನಿ. ನಿಮ್ ಬಂದ್ 3 ಸಲ ಮೆಟ್ನಾಗ ಹೊಡೆದ್ಬಿಟ್ರಿ ಫೋನ್ ಮಾಡಿದ್. ಫೋನ್ ಮಾಡಿ ನಾನು ಎಷ್ಟ್ ಗಂಟೆಗೆ ಬರ್ಬೇಕಪ್ಪ, ಬಸ್ತಾಗ ಬರ್ತಿರೋ ಇಲ್ಲ ನಾವೇ ಕಾರ್ ತಗೊಂಡ್ ಬರೋಣ, ಇಲ್ಲ ಬಸ್ಸಾಗ ಜನ ಅವ್ರ ಅಂತ ನಾವ್ ಮಾಡಿದ್ರೆ ನೀನ್ ಗೊಜಗ್ ನನ್ನ ಮಗ ನೀನ್ ಏನೇನ್ ಮಾತಾಡ್ತಿಲ್ಲ. ನಿನ್ ಮಕ್ ನನ್ ಹುಚ್ಚ ಉಯ್ಯ ಹೊಡಿ ಹುಚ್ಚನ ನಾವು. 3 ಸಲ ಅಡ್ಕೆಲ್ಲ ಹಾಕಿ ಮಕ್ಕ ಹೋಗಿ ಹೋಗ್ಬಿಟ್ಟು ಬರಕ. ನನ್ಗೆ ನಿನ್ ಖಾಲಿ ಬೀಳ್ತಿ ಸಾಕು. ಸ್ಟಾಪ್ ಮಾಡ್ಬಿಟ್ಟಿ ದುಡ್ಡು ಬೇರೆ ಇಲ್ಲ ಆಸ್ಪತ್ರೆಗೆ ಹೋಗಕ್ಕೆ. ಈಗ ಮಗ ಎತ್ತೋದ ಮಗ ಅದೇ ಒಂದ್ 2 ಡೇಟ್ ಇಸ್ಬಿಟ್ ಆಡಕ್ ಹೋಯ್ದು ಕಣಕ್. ಅದಕ್ಕೆ ಒಂದ್ 2 ಡೇಟ್ ಹೊಡೆದು ಮುನಿಸ್ಕೊಂಡು ಹೋಗ್ಯವ್ರು. ಎಲ್ಗೋಗಾರೆ? ಎಲ್ಲಿ ಹೋಗ್ಯವ್ರು ಇಲ್ಲೆಲ್ಲ ನಮ್ಮ ಅಣ್ಣಾರ್ ಮನೆಗೋ ಪಣ್ಣ ಎಲ್ಗೋ ಹೋಗ್ಯವ್ರೆ. ಯಾರ್ಯಾರು ಹೋಗೋರೆ? ಅವ್ರ ಒಬ್ರೇ ಹೋಗ್ಯವ್ರಕ್ಕ. ಅದಕ್ಕೆ ಅಷ್ಟೇ ಅಕ್ಕ, ಇನ್ನೇನು ಇಲ್ಲ. ಎಷ್ಟ್ ಗೆತ್ಕೊಂಬಂದ? ಆ ಮಗ ಪರ್ಸಾಗ ಮಾಡಿಕೊಂಡಿದ್ದೆ 8,000 ತಗೊಂಡು ಸೋತ್ ಬಂದವನ್ ಕಣವು. ನೀವ್ ಯಾರು ಗೊತ್ತಾಗ್ಲಿಲ್ಲ. ಯಾರು ಗೊತ್ತಾಗ್ಲಕ್ಕ. ನಾನ್ರಿ ಲಲ್ಲಿ. ನಿಮ್ಮ ಸಿಕ್ತಿ ಕೆರ ಅರ್ಧಂಗ್ ಇಂತದಾಗ ಏನ್ ಪ್ರಾಚ ಮಾತಾಡ್ದಲ್ಲ ನೀನ್ ತಾಯಿ ಸಿಗು ನೀನ್ ನನ್ ಕೈಗೆ ನಿಮ್ಮ ಏನ್ ಇದು ಕರ್ಮ ಇದು. ನಮ್ಮನ್ನ ನಾವೇನ್ ಈ ಬಲಗಡಿಗೆ ಎದ್ದೇಳಕ್ ಕೊಡಲ್ಲ ನಮ್ಗೆ. ಸಮಯ ಹೇಳಪ್ಪ, ಯಾವ ಹಾಸ್ಪಿಟ್ಲಿಗೆ ಸೇರಿದ್ ಹೇಳಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಆಸ್ಪತ್ರೆ ಅಲ್ಲ ಕಣ, ಮಗ ಯಾರೋ ತಿಕ್ಲ ಆಸ್ಪತ್ರೆ ಮಗ. ಇವ್ರು ಎಲ್ಲ ತಿಕ್ಕಿ ಹಿಡಿದಿರೋ, ನನ್ನ ತಿಕ್ಕಿ ಹಿಡಿಸ್ತಾರೆ. ಯಾಕೋ ಎಲ್ಲ ತಿಕ್ಕಿಡುಗಳು ಇವ್ರು. ನನಗೂ ಯಾಕೋ ಅಲ್ಲೇ ತಿಕ್ಲಿ ಹೆಂಗ್ ಕಾಣ್ತೈತಿ.
ಅಣ್ಣ ಅಣ್ಣ ಓ ಹಲೋ ಕಾಂಗ್ರೆಸ್ ಬತ್ತೀಯ ಅಣ್ಣ? ಸ್ವಾಮಿ ಇನ್ನ ಮಕ್ಳು ಸಿಕ್ಕವ್ ಸ್ವಾಮಿ, ನಮ್ಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀವಿ, ನಮ್ಗೆ ಫೋನ್ ಮಾಡ್ಬೇಡಿ. ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬೇಕು ಸ್ವಾಮಿ. ಯಾಕೋ ಈಗ ಬಾತ್ರೂಮ್ಗೆ ಹೋಯ್ದೆ, ಬಾತ್ರೂಮ್ ಇಂದ ಬಂದೆ ಸ್ವಾಮಿ. ಯಾರು ಹೇಳಿ? ಬಾತ್ರೂಮ್ಗೆ ಹೋಯ್ದು ಈಗ ಒಳಗೆ ಬಂದೆ. ಅಣ್ಣ ಹೇಳ್ರಿ, ನಾನು ಯಾರು ಹೇಳಿ? ರಾಮಚಂದ್ರಪ್ಪ. ಯಾಕೆ? ಅದೇ ಮಗನ್ ಮದುವೆ ಫಿಕ್ಸ್ ಮಾಡಿದ್ದೆ. ಅದೇ ಅದು ಮಾಮೂಲಿ ವರದಕ್ಷಿಣೆ, ಒಂದ್ ಕೈ ಚೈನ್, ಕ್ವಾಲಿಟಿ ಚೈನು, ಒಂದ್ ಗಾಡಿ ಕೇಳಿದ್ದೆ ಕಣ. ಯಾರಿಗೆ ಮಾಡಿದ್ರಿ ಫೋನು? ನರಸಿಂಹಣ್ಣ, ನಾನು ರಾಮಚಂದ್ರಪ್ಪ. ನರಸಿಂಹಣ್ಣ ಅಲ್ಲ, ನಾನು ಇದು ನರಸಿಂಹರಾಜು BN. ನಾವು ಮರ್ಯಾದಿಂದ ನರಸಿಂಹಣ್ಣ ಅಂತೀವಿ. ಈಗ ಹೋಗಲೇ ಬಾರಲ್ಲ ಅಂತ ನಾನು ನಿಂಗೆ ಹೋಗ್ಲಿ ದೊಡ್ಡ ಮನ್ಸಿಂಗೆ. ಇಲ್ಲ, ನಾವ್ ಯಾವ್ದು ಮದುವೆದು ಪದವಿದು ವರದಕ್ಷಿಣೆ ಪರದಕ್ಷಿಣೆ ಏನು ಹೇಳಿಲ್ವಲ್ಲ, ಅದಕ್ಕೆ ನಾನು ನನ್ನ ಮಗಂದು ವರದಕ್ಷಿಣೆ ಮದುವೆ ಅಲ್ವಾ ಮುಂದಿನ ತಿಂಗಳು. ಈಗ ನೋಡಿ, ದುಡ್ಡು ಕಾಸಿಂದ ಏನ ಬಿಟ್ಟು ಏನ ಬೇಕಾದ್ರೆ ಮದುವೆಗೆ ಬರ್ರಿ ಏನ್ ಬರ್ತೀವ್ರಿ, ನಮ್ಗೇನು ದುಡ್ಡು ಕಾಸು ಅಷ್ಟೇ ಸ್ವಾಮಿ. ದುಡ್ಡು ಕಾಸು ಯಾರು ಕೇಳ್ತಾರ್ರಿ? ನಾನು ಹೇಳೋದಕ್ಕೆ ಒಂದ್ ಸ್ವಲ್ಪ ಕೇಳಿಸ್ಕೊ. ಮದುವೆ ಕಾಸು ಇಲ್ಲ ಅನ್ಬಾರ್ದು. ಅಲ್ಲ, ದುಡ್ಡು ಕಾಸು ಅಲ್ಲ, ವರದಕ್ಷಿಣೆ ಒಂದ್ ಕೊಳ್ಚೆನು, ಒಂದ್ ಉಂಗುರ, ಒಂದ್ ಬ್ರಾಸ್ಲೆಟ್, ಒಂದ್ ಗಾಡಿ ಕೇಳಿದ್ದೆ. ಓ ಮಗರಿಗ? ಹ್ಞೂ, ಮಗನ್ಗೆ. ಹೇಳಿ ಸ್ವಾಮಿ. ಅದೇ ನೋಡಿದ್ದೀರ ನಮ್ ಕೇಶವನ್ನ? ಇಲ್ಲ, ನೋಡಿಲ್ಲ. ಅದೇ ಅವ್ನು ಬೆಂಗಳೂರಾಗ ಕೆಲ್ಸಕ್ಕೆ ಹೋಗ್ತಾನೆ. ನೋಡಿಲ್ಲ. ಅದೇ ಗಾಡಿ ಕೊಟ್ಟವ್ರೆ. ನಮ್ಮ ಮನೆಗೆ ನೋಡಿದ್ಯಾ, ಚಿಕ್ಕ ಮನೆ, ಇನ್ನು ಮನೆ ಕಟ್ಸಿಲ್ಲ, ಅದಕ್ಕೆ ನಿಲ್ಸ್ಕೊಳಕ್ ಜಾಗಿಲ್ಲ. ಅದಕ್ಕೆ ಅವರು ಮದ್ವೆ ಕೊಡ್ರಿ ಅಂತ ಹೇಳಿದ್ದೆ. ಈಗಲೇ ಕಟ್ ಕಳಿಸ್ಬಿಟ್ಟವ್ರೆ, ಮನೆ ತಾವ ನಿಲ್ಸ್ಕೊಳಕ್ ಜಾಗಿಲ್ಲ. ಅದಕ್ಕೆ ನಿಮ್ಮ ಮನೆಯೊಳಗೆ ನಿಲ್ಸ್ಕೊಂಡಿರೋಣ, ಮದ್ವೆ ಆದ್ಮೇಲೆ ನಿಲ್ಸ್ಕೊಂತೀನಿ, ಬೆಳಗ್ಗೆ ಬಂದು ತಾಮನ್ ಬಿಡ್ಲ? ಬೇಡ ಸ್ವಾಮಿ, ನಮ್ದೇ ಎಲ್ಲೋ ಯಾವ್ದೋ ಬೇರೆ ಮದುವೆ ನಿಲ್ಸಿದೀವಿ. ನಮ್ದು ಪೂರ್ತಿ 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 ಒಳಗೆ ಪೂರ್ತಿ ಸಿಕ್ಕದ ಮನೆ ಸ್ವಾಮಿ ನಮ್ದು. ನೋಡಿಲ್ವ ನಾನೇನು ನಿಮ್ದೆಲ್ಲ ಹಿಂದ್ಗಡೆ ಖಾಲಿ ಐತಲ್ಲ? ಬೇಡಿ ನಮ್ಗೆ ಅವೆಲ್ಲ ಬೇಡ ಸ್ವಾಮಿ. ಅವ್ರು ನಮ್ಮ ಅಣ್ಣ ತಮ್ಮದಿರು ಸರಿ ಇಲ್ಲ, ಯಾಕೆ ಬೇಕು ಆಮೇಲೆ? ಯಾಕೆ ಅಲ್ಲ, ಗಾಡಿ ಅದು ಒಂಚೂರು ದೊಡ್ಡದದು, ನಿಲ್ಸ್ಕೊಳಕ್ ಆಗಲ್ಲ. ಅದಕ್ಕೇನೆ ಯಾವ್ದು ಹೇಳ್ರಿ ಗಾಡಿ? ನನಗೆ ಗೊತ್ತಿಲ್ಲ ಯಾವುದು. ಇದು ಶತಾಬ್ದಿ ಎಕ್ಸ್ಪ್ರೆಸ್ ರೈಲು, ಅದನ್ನ ಕೊಡ್ಸ್ಬಿಟ್ಟವ್ರೆ, ನಿಲ್ಸ್ಕೊಳಕ್ ಜಾಗಿಲ್ಲ ನಮ್ಮ ಮನೆಗೆ. ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ. ಇದು ಏನ್ ಸ್ವಾಮಿ, ಯಾವ ಗಾಡಿ ಕೊಡ್ಸಿರೋ ವರದಕ್ಷಿಣೆಗೆ? ರೈಲು ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಡ್ಸ್ಬಿಟ್ಟವ್ರೆ. ನಿಮ್ಮ ಮಗ ವರದಕ್ಷಿಣೆಗೆ ರೈಲ್ ಕೊಡ್ಸವ್ರ? ಓ, ಅದು ನಿಲ್ಸ್ಕೊಳಕ್ ಜಾಗಿಲ್ಲ, ಅದಕ್ಕೆ ನಿಮ್ಮ ಮನೆಗೆ ನಿಲ್ಸ್ಕೊಂಡಿರ್ತೀರಾ, ಆಮೇಲೆ ಮದುವೆ ಆದ್ಮೇಲೆ ಇಸ್ಕೊಂತೀನಿ. ಅಣ್ಣ, ರೈಲು ನಮ್ಮನೆ ಒಳಗೆ ನಿಲ್ಸ್ಕೊಳ್ಳೋಣ. ನಮ್ಮನೆ ಜಾಗಿಲ್ಲ, ಗಾಡಿ ಅದು ರೈಲು. ಒಂದ್ 8 ಬೋಗಿನ 12 ಬೋಗಿನ ಅಷ್ಟೇನೆ, ದೊಡ್ಡದೇನು ಜಾಸ್ತಿ ಏನಿಲ್ಲ ಸ್ವಾಮಿ. 8 ಬೋಗಿ ರೈಲು ನಮ್ಮನೆ ತಂದು ನಿಲ್ಲಿಸ್ತೀರಾ? ವರದಕ್ಷಿಣೆ ಕೊಟ್ರದ? ಇನ್ನೇನೋ ಹೆಣ್ಣು ಗಂಡು, ಹುಡ್ಗ ಹುಡುಗಿ, ಒಂದ್ ಮಾರ್ಕೆಟ್ಗೆ ತರಕಾರಿ ತರಕ್ಕೆ, ಒಂದ್ ಏನೋ ತರಕ್ಕೆಲ್ಲ ಅದ್ರಾಗೆ ಓಡಾಡಕ್ಕಾಗುತ್ತೆ ಊರಾಗೆಲ್ಲ. ಈಗ ನಾವೆಲ್ಲ ಹಳ್ಳಿ ಮಾಡ್ಸ್ಕೊಂಡು ಕೂತ್ಕೊಳಕ್ಕಾಗುತ್ತಾ? ಅದಕ್ಕೆ ನಿಮ್ಮದ ಶ್ರೀಮಂತರನ್ನ ಮಡಿಕೊಂಡಿದ್ರೆ ನಿಮ್ಗೊಂದು ಗೌರವ, ಅದಕ್ಕೊಂದು ಬೆಲೆ, ಒಂದು ತೂಕ ಸಿಗುತ್ತೆ. ಓ ಯಜಮಾನ್ರೆ, ಯಜಮಾನ್ರೆ ನೀವು ಯಾರು? ಒಂದ್ ನಿಮಿಷ ನೋಡು, ನಮ್ಮ ದೊಡ್ಡಪ್ಪ ಮಾತಾಡ್ತದ ನೋಡು. ನಿಲ್ಸ್ಕೊಳ್ಳೋ, ನೆನ್ನೆ ನೀನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ಯಾ? ಒಂದ್ 2 ದಿನ ನಿಲ್ಸ್ಕೊ, ಮದುವೆ ಆಗತ್ತಕ್ಕ, ಆಮೇಲೆ ಎತ್ಕೊಂಡು ಹೋಗ್ತೀವಿ. ಟ್ರೈನ್ ವರದಕ್ಷಿಣೆ ಕೊಟ್ಟಿರೋದ ತಂದು ನಮ್ಮನೆ ತಂದು ನಿಲ್ಲಿಸ್ತೀರಾ? ಜಾಗಿಲ್ವಲ್ಲ, ನೀನಾದ್ರೆ ನಂಬಿಕೆ. ಓ ಯಜಮಾನ, ಇದು ಏನ್ ಕುಡಿಯೋದು ನೀನು? ಏನ್ ತಿನ್ನೋದು? ಟ್ರೈನ್ ಎಲ್ಲ ವರದಕ್ಷಿಣೆ ಕೊಡ್ತಾರ? ನನಗಿನ್ನ ಬಿಡ್ತಾ ಇದ್ದೀರಾ? ನಂಬಿಕೆ ಕೊಟ್ಟವ್ರ ಕಡೆ ಅವರು, ನಿಮ್ಗೆಲ್ಲ ನಂಬಿಕೆ ಕೊಟ್ಟಿರೋದು. ಅವರು ಶ್ರೀಮಂತರು, ಆಗರ್ಭ ಶ್ರೀಮಂತರು. ಅವರು ಆಗರ್ಭ ಶ್ರೀಮಂತರನ್ನಾಗ್ಲಿ, ಇದು ಇವ್ರು ಬಂಗಾರದ ತಿಂದು ಬಂಗಾರ ಹೊರಗಡೆಗೆ ಹೋಗೋರಾಗ್ಲಿ, ನಿಮಗೆ ವರದಕ್ಷಿಣೆಗೆ ಟ್ರೈನ್ ಕೊಟ್ಟಿರೋ ಟ್ರೈನ್ ನಮ್ಮತ್ತೆ ತಂದು ನಿಲ್ಲಿಸ್ತೀರಾ? ನೀನು ನಂಬಿಕೆ ಅಲ್ಲ. ಅಲ್ಲ ಇವರೇ ಯಜಮಾನ್ರೆ, ನೀನು ನಂಬಿಕೆ ಇಲ್ಲಿ ನಮ್ಮ ಕಡೆ ಆದ್ರೆ ಕಳ್ಳನ ಮಕ್ಕಳು ಟೈರು ಪೈರು ಬಿಚ್ಕೊಂಡು ಹೋಗ್ಬಿಡ್ತಾರೆ. ಟ್ರೈರ್ ಬಿಚ್ಕೊಂಡು ಹೋಗ್ತಾರ? ಏರ್ಬಿಟ್ಟು ಹೋಗ್ತಾರ? ಬಿಚ್ಕೊಂಡು ಹೋಗಿ ಬಾಗಿದ ಗಡ್ಡಿಗೆ ಹಾಕಿರಿ. ಏನ್ ಮಾಡಿದ್ರಿ? ಕಿತಾಪತಿ ನನ್ನ ಮಕ್ಕಳು, ಒಟ್ಟೂರು ನನ್ನ ಮಕ್ಕಳು, ನಿನ್ನ ಅಣ್ಣ ತಮ್ಮದಿರು ಇದ್ದಂಗೆ ನಮ್ಮ ಅಣ್ಣ ತಮ್ಮದಿರು. ಅದಕ್ಕೆ ನಾನಿವಾಗ ನಿಮ್ಮ ಟ್ರೈನ್ ತಂದು ಇಲ್ಲಿ ನಿಲ್ಲಿಸ್ಕೊಂಡು, ನಾನು ಈ ನನಗೆ ಉಚ್ಚಾಸ್ಪತ್ರೆ ಕರ್ಕೊಂಡು ಹೋಗ್ಲಿ ಅಂತಲ್ಲ, ನನ್ನ ಬಂದಿಲ್ಲ ಅದನ್ನ
ಓ ಏನ್ ಮಾತಾಡ್ತೀರಿ ಅವ್ನಿಗೆ ಸರಿಗೆ ಅವ್ನಿಗೆ ಅರ್ಥ ಆಗಂಗೆ ಹೇಳ್ಬೇಕು ನರಸಿಂಹಣ್ಣ. ಓ. ನೀನು ನಾವ್ ಏನು ಫೋನ್ ಮಾಡಿದೆ ಗೊತ್ತಾ ನಿಂಗೆ? ಓ ಹೇಳಿ. ನೀನಾದ್ರೆ ಕೆರೆ ಕಡಿಕೆ ಪರೆ ಕಡಿಕೆ ಬಾತ್ರೂಮ್ ಹೋಗ್ತಿರ್ತೀಯಲ್ಲ, ಹಾ ಅಲ್ಲಿ ನಿಮ್ಮ ಅಂತವಿಂದ ಅಲ್ಲಿ ಗಳಿಪಳಿ ಹಾಕ್ಸ್ಕೊಂಡು ಹೋಗ್ಕಂತೀಯ ಓಡಿಸ್ಕಂತೀಯ, ಬೇಗ ಡೀಸೆಲ್ ಪಜಲ್ ಹಾಕ್ಸ್ಕೊಂಡು ಓಡಿಸ್ಕೋ ಅಂತ ಅಷ್ಟೇನೆ. ಯಾ ಸೂಳೆ ಅಲ್ಲ ಇವ್ರೆ, ನನಗೆ ಕೆಟ್ಟ ಮಾತಾಡೋದಕ್ಕಿಂತ ಮೊದ್ಲು ಆಫ್ ಮಾಡಿಬಿಡ್ರಿ. ಟ್ರೈನ್ ಕೆರೆದಾಗ ಓಡಿಸಾಡಕ್ಕೆ ನಾನು ಮಾಡಿಕೊಳ್ಳಿ ಇಲ್ಲಿ ಬಾತ್ರೂಮ್ಗೆ ಹಾ ಹೋಗ್ಬೇಕಾರೆ ಸುಮ್ನೆ ಏನ್ ಕೊಡಾಡ್ತೀನಿ ನಡ್ಕೊಂಡು ಅಲ್ಲಿ ಹಾಕ್ಸ್ಕೊಂಡ್ರಿ. ಇನ್ನೇನ್ ಆ ಕಡೆ ಒಂದ್ ಕಂಬಿ ಈ ಕಡೆ ಒಂದ್ ಕಂಬಿ, ಒಂದ್ 3 kg 3.25 kg ಕಬ್ನ ತಗೊಂಬಂದ್ಬಿಟ್ರಿ ಆಯ್ತಪ್ಪ. 3.25 kg ಕಬ್ನ ತಗೊಂಬಂದ್ ಆ ಕಡೆ ಒಂದ್ ಈ ಕಡೆ ಒಂದ್ ಹಾಕೊಂಡು ಬೇಕಾದಾಗ ಹಾಕೋ, ಬ್ಯಾಡಿಲ್ದಾಗ ಬಿಚ್ಚು ಮನೆಗೆ ಮಾಡಿ ಕೊಳ್ಳಿನ. ಅದ್ರಾಗ ಏನೈತೆ, ಯಾರನ್ನ ಬಿಚ್ಕೊಂಡು ಹೋಗ್ತಾರ? ಇಲ್ವೋ ನನಗಿನ್ನ ಹುಚ್ಚಿಡ್ಸಕ ಈಗಲೇ ಯಾರ್ದ ಹುಚ್ಚಿಡ್ದೈತೆ ನನ್ಗೆ. ಹಾ ಇವಾಗ ಮದುವೆ ಮಾಡಿ ನೀನ್ ನನಗೆ ಟ್ರೈನ್ ಯಾವ್ದಕ್ಕೇನು ನೋಡೋ ತಾಳ್ಮೆ ಇರ್ಬೇಕು. ತಾಳ್ಮೆ ಇದ್ರೇನೆ ಅಷ್ಟೇನೆ ಮನುಷ್ಯನಿಗೆ ಜೀವನದಲ್ಲಿ ನೋಡೋ. ತಾಳ್ಮೆ ಒಂದಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು, ಗೊತ್ತಾಯ್ತಾ? ವರದಕ್ಷಿಣೆ ಕೊಟ್ಟರೆ ಟ್ರೈನ್ ನಮ್ಮ ನಿಲ್ತೀರ ತಂದು. ನಮ್ಮಮ್ಮ ಸೊತ್ತಾಗ್ಲು ನೋಡ್ರಿ, ನಿಮ್ಮಮ್ಮ ಸೊತ್ತಾಗ್ಲಿ ಕಣ್ರಿ, ನಮ್ಮಮ್ಮ ಸೊತ್ತಾಗ್ಲು ನಿಮ್ಮಮ್ಮ ಸೊತ್ತಾಗ್ಲು ರೈಲ್ ಕೊಟ್ಟವೆ ಕಣ್ರಿ ವರದಕ್ಷಿಣೆ. ನಮ್ಮಮ್ಮ ಈಗಲೇನ ಯಾವ್ದೋ ಕೊರೋನಾ ಇಂಜೆಕ್ಷನ್ ತಗೊಂಬಂದು ಕುಂತಿತ್ತವಳಿ ಹೊತ್ಕೊಂತ ಐತೆ, ಅದಕ್ಕೆ ಇನ್ನ ಅದ್ರ ಮೇಲೆ ಇನ್ನ ಹಣೆ ಇಕ್ತಾ ಇದ್ದೆ. ನಮ್ಮ ಅದೇ ನರಸಿಂಹಣ್ಣ ತಡಿ ಒಂದ್ ನಿಮಿಷ ತಡಿ, ಬೇಜಾರ್ ಮಾಡ್ಕೊಂಬೇಡ, ಒಂದ್ ನಿಮಿಷ ತಡಿ. ನಾವು ನೋಡು ಹೆಂಗ್ ನೋಡಿದೀವಲ್ಲ, ಅವರು ಆಗರ್ಭ ಶ್ರೀಮಂತರು. ಅವ್ರಿಗೆ ಒಂದು ನಿಮಿಷದ ಹೇಳೋದ ಕೇಳಿಸ್ಕೊ. ಅವರು ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡವ್ರೆ, ಗೊತ್ತಾಯ್ತಾ? ಅವ್ರು ಅದಕ್ಕೆ ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡಕ್ಕಾರೆ. ಅವರಿಗೆ ಕೋಟಿ ಅನ್ನೋದು ಅಲಕ್ಷ ಆಗ್ಬಿಡೈತೆ. ಅದಕ್ಕೆ ಅವ್ರು ಏನಾದ್ರು ಗೊತ್ತಾ, ಗಾಡಿ ಕೊಡ್ರಿ ಗಂಡಿಗೆ ಓಡಾಡಕ್ಕೆ ಒಂದಿದ್ಕೆ, ಆಯ್ತು ಬಿಡ್ರಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಮಾತುಕತೆಯಲ್ಲಿ. ಆಮೇಲೆ ನೆನ್ನೆ ಬಂದು ಕರ್ಕೊಂಡೋಗಿ ರೈಲ್ವೆ ಸ್ಟೇಷನ್ ಆಗಿ ತಗೊಳ್ರಿ ಇದೇನು ನಿಮ್ ಗಾಡಿ ಅಂತಾರೆ. ಇದೇ ಸಮಯ ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಟ್ಟಿದ್ದೀರಾ ಅಂತ ಅಂದ್ರೆ ನಾನಿರೋ ಶ್ರೀಮಂತಿಕೆಗೆ ಪಲ್ಸರ್ ಗಾಡಿ ಯೂನಿಕಾನು ಅವೆಲ್ಲ ಕೊಡಿಸ್ಬಿಟ್ರೆ ಒಂದು ಬೆಲೆ ಕಮ್ಮಿ ನಮ್ಗೆ, ರೈಲ್ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ರಿ ಅಂತ ಅಂದ್ರು. ಈಗ ನಮ್ಗೆ ಇರಕ್ ಮನೆ ಇಲ್ಲ, ಮಳೆ ಬಂದ್ರೆ 3 ತೊಟ್ಟಿತ್ತಿದ್ರೆ 3 ಬಕೆಟ್ ಇಕ್ಬೇಕು. ನಮ್ಮವು ಇಲ್ಲಿ ಕೇಳ್ರಿ, ನಮ್ಮ ನೋಡಿ ಮಾತಾಡಕ್ಕೆ ಅವಕಾಶ 18 ಬಕೆಟ್ ಇಕ್ಬೇಕು ನಾವು. ಆಮೇಲೆ ನಮ್ದು ದಿಕಾರದ ಊರ್ ಬಾಕ್ಲಾಗ್ಯವಳೆ, ಯಾವ ನಂಬರಿಗೆ ಮಾಡಿದ್ರು ಅದನ್ನ ಕ್ಲೀನಾಗಿ ಚೆಕ್ ಮಾಡಿ ನಾನು. ನರಸಿಂಹರಾಜಣ್ಣ ನೀನೇನು ನನಗೆ ಬೇರೆ ನಾನು ಕುಡ್ಕ ಅಲ್ಲ, ನೀನ್ ಕಂಡಾಗ ನಾನೇನು ಕುಡಿತೀನ? ನೀನ್ ನೋಡೇ ಇಲ್ಲ ನಾನು.